ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಕಂಪ್ನಿ ಅಕೌಂಟ್ ಅಥವಾ ಕಾರ್ಪೊರೇಟ್ ಅಕೌಂಟ್ನಲ್ಲಿ ಬರುವಂತಹ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫೈನಲ್ ಅಕೌಂಟ್ನಲ್ಲಿ ಬರುವಂತಹ 5 ಅಂಕದ ಪ್ರಶ್ನೆನ ಯಾವ ರೀತಿ ಉತ್ತರಿಸಬೇಕು, ಅದಕ್ಕೆ ಯಾವ ರೀತಿ ಫಾರ್ಮ್ಯಾಟ್ ಹಾಕಿದರೆ ಪೂರ್ತಿ ಅಂಕಗಳು ಸಿಗುತ್ತೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ 2 ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ 2 ಪ್ರಾಬ್ಲಮ್ನ ವಿಶ್ಲೇಷಣೆ ಮಾಡ್ತೀನಿ ಇದರಲ್ಲಿ. ಸೊ ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂಡರ್ ಶೆಡ್ಯೂಲ್ 3 ಅಂತ ಕೊಟ್ಟಿರ್ತಾರೆ. ಸೊ ಪ್ರಶ್ನೆಯಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅನ್ನೋ ಶಬ್ದ ಬಂದ್ರೇ ಅದು ಫೈನಲ್ ಅಕೌಂಟ್ನಲ್ಲಿ ಬರುವಂತಹ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇದರಲ್ಲಿ ಪ್ರಿಯರ್ ಆಫ್ಟರ್ ಅನ್ನೋ ಶಬ್ದ ಏನಾದರೂ ಯೂಸ್ ಆದರೆ ಅದು ಬೇರೆ ಚಾಪ್ಟರ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಿಮಗೆ 2 ಸಿಲೆಬಸ್ ಇದೆ. ಒಂದು ಬರೀ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದರೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಒಂದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಪ್ರಿಯರ್ ಟು ಇನ್ಕಾರ್ಪೊರೇಷನ್ ಆ್ಯಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಅಂತ ಇದೆ. ಸೊ ಪ್ರಶ್ನೆಯಲ್ಲಿ ಇನ್ಕಾರ್ಪೊರೇಷನ್ ಅನ್ನೋ ಶಬ್ದ ಬಂದರೆ ಆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟೇ ಬೇರೆ, ಈ ಚಾಪ್ಟರೇ ಬೇರೆ. ಸೊ ನಾನೀಗ ಫೈನಲ್ ಅಕೌಂಟ್ನಲ್ಲಿ ಬರುವಂತಹ 5 ಅಂಕಕ್ಕೆ ಕೇಳುವಂತಹ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ಹೇಳ್ತೀನಿ. ಮೊದಲಿಗೆ ಇದಕ್ಕೆ ಸಂಬಂಧಪಟ್ಟಂಥ ಫಾರ್ಮ್ಯಾಟ್ನ ನೋಡೋಣ. ಸೊ ಫಸ್ಟ್ ವಿ ವಿಲ್ ಸಿ ದ ಫಾರ್ಮ್ಯಾಟ್ ಫಾರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ದೇರ್ ಆರ್ 2 ಮೆಥಡ್ಸ್ ಇನ್ ಯುವರ್ ಸಿಲೆಬಸ್. One is only statement of profit and loss account. Another method is statement prior to incorporation profit and after incorporation profit. So if they use the word incorporation in the question, that method is different and that chapter is different. So only they have to say prepare profit and loss account. If they give prepare profit and loss account, now that was our final account, profit and loss account. So for that we will prepare first format. ಈಗ ಏನು ಫಾರ್ಮ್ಯಾಟ್ ನೆನ್ಪಿಟ್ಕೋಬೇಕು ಇದಕ್ಕೆ ಅದನ್ನು ಎಕ್ಸ್ಪ್ಲೇನ್ ಹೇಳ್ತೀನಿ. ಸೊ ನೆನ್ಪಿಟ್ಕೊಳ್ಳಿ, ಮೊದಲು ಅಕೌಂಟ್ ಹೆಡ್ಡಿಂಗ್ ಮೇನ್ ಇರುತ್ತೆ ಯಾವಾಗಲೂ. ಸೊ ಇದ್ರ ಹೆಡ್ಡಿಂಗ್ ಏನಂದರೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಾವು ಮೊದಲಿಗೆ ಹೆಡ್ಡಿಂಗ್ ಹಾಕಬೇಕು. ಸೊ ಈ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೆಡ್ಡಿಂಗ್ನಲ್ಲಿ ನಾವು 2 ಕಾಲಮ್ನ ಪ್ರಿಪೇರ್ ಮಾಡ್ಕೋಬೇಕು. ಸೊ ಒಂದೊಂದು ಕಡೆ ನೋಟ್ ನಂಬರ್ ಅಂತ ಕಾಲಮ್ ಹಾಕ್ಸಿರ್ತಾರೆ, ಅದರ ಅವಶ್ಯಕತೆ ಇಲ್ಲ, ಹಾಕೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಬ್ಯಾಲೆನ್ಸ್ ಶೀಟ್ ಅಲ್ಲ, ನೋಟ್ ನಂಬರ್ ಹಾಕೋದಕ್ಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದು. ಸೊ ಇದಕ್ಕೆ ಕೇವಲ 2 ಕಾಲಮ್ ಪ್ರಿಪೇರ್ ಮಾಡಿದರೆ ಸಾಕು ನೀವು, ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇದರಲ್ಲಿ 5 ಹೆಡ್ಡಿಂಗ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಕಂಪಲ್ಸರಿ 5 ಹೆಡ್ಡಿಂಗ್ನ ಹಾಕಬೇಕು. 1ನೇ ಹೆಡ್ಡಿಂಗ್ ಹೆಸರೇನೆಂದರೆ ಕಂಟಿನ್ಯೂಯಿಂಗ್ ಆಪರೇಷನ್. ಸೊ 1ನೇ ಹೆಡ್ಡಿಂಗ್ ಏನಂದರೆ ಕಂಟಿನ್ಯೂಯಿಂಗ್ ಆಪರೇಷನ್. ಸೆಕೆಂಡ್ ಹೆಡ್ಡಿಂಗ್ ಏನಂದರೆ ಅದರ್ ಎಕ್ಸ್ಪೆನ್ಸಸ್. ಈಗ ನಾವು ಬರೀ ಹೆಡ್ಡಿಂಗ್ ಬಿಡಿಸ್ತಾ ಇದ್ದೀನಿ. ಸೊ ಅದರ್ ಎಕ್ಸ್ಪೆನ್ಸಸ್. ಥರ್ಡ್ ಹೆಡ್ಡಿಂಗ್ ಏನಂದರೆ ಎಕ್ಸೆಪ್ಷನಲ್ ಐಟಮ್. ಸೊ ಎಕ್ಸೆಪ್ಷನಲ್ ಐಟಮ್ಸ್ ಇದು ಥರ್ಡ್ ಹೆಡ್ಡಿಂಗ್. ಎಕ್ಸ್ಟ್ರಾರ್ಡಿನರಿ ಐಟಮ್ಸ್. ಲಾಸ್ಟ್ ಹೆಡ್ಡಿಂಗ್ ಏನಂದರೆ ಟ್ಯಾಕ್ಸ್. So these are the 5 headings for our profit and loss account. So you have to write heading in the middle, statement of profit and loss account. You have to take 2 columns, particulars and rupees column. Sometimes they in the some colleges they say note number column. Don't prepare the note column for the profit and loss account, that is for balance sheet. So only prepare particular and rupees column. So write 5 headings in the format. Those are continuing operation, other expenses, exceptional items, extraordinary items and tax. So you have to remember the continuing operation. So ಈ continuing operation heading ನಲ್ಲಿ ಬರುವಂತಹ 5 ಟ್ರಾನ್ಸಾಕ್ಷನ್ಸ್ ನೀವು ನೆನಪಿಟ್ಕೋಬೇಕು. ಒಂದನೇದು ರೆವಿನ್ಯೂ ಫ್ರಮ್ ರೆವಿನ್ಯೂಸ್. ಸೊ ಪ್ರಶ್ನೆಯಲ್ಲಿ ಏನಾದರೂ ರೆವಿನ್ಯೂ ಅನ್ನೋ ಶಬ್ದ ಬಂದರೆ ಅದನ್ನು ನಾವು ಕಂಟಿನ್ಯೂಯಿಂಗ್ ಆಪರೇಷನಲ್ಲಿ ತೊಗೊತೀವಿ. ಸೊ ಇದು 1ನೇ ಹೆಡ್ಡಿಂಗ್ನಲ್ಲಿ ನೆನಪಿಡಬೇಕಾಗಿರುವಂಥ ಶಬ್ದ ಯಾವುದಂದರೆ ರೆವಿನ್ಯೂ ಅನ್ನೋ ಶಬ್ದ ಬಂದರೆ, ಪ್ರಶ್ನೆಯಲ್ಲಿ ಏನಾದರೂ ಸೇಲ್ ಅನ್ನೋ ಶಬ್ದ ಬಂದರೆ, ಪ್ರಶ್ನೆಯಲ್ಲಿ ಏನಾದರೂ ಅದರ್ ಇನ್ಕಮ್ ಅಂತ ಬಂದರೆ, ಅದರ್ ಇನ್ಕಮ್ ಅನ್ನೋ ಶಬ್ದ ಬಂದರೆ, ಪ್ರಶ್ನೆಯಲ್ಲಿ ಏನಾದರೂ ಆಪರೇಷನಲ್ ಅಂತ ವರ್ಡ್ ಬಂದರೆ, ಸೊ ಈ ವರ್ಡ್ನ ಮೇಲೆ ಯಾವುದೇ ಪ್ರಶ್ನೆ ಬಂದರೂ ಕೂಡ, ಯಾವುದೇ ವರ್ಡ್ ಬಂದರೂ ಕೂಡ ನಾವು ಈ ಹೆಡ್ಡಿಂಗ್ನಲ್ಲಿ ತೊಗೊತೀವಿ. So these are the 4 items we have to take under the continuing operation heading: revenue, sale, other income, operational. Search these words in the problem. If you get the words that they have to take in the continuing operation heading. ಈ 4 ಶಬ್ದಗಳಲ್ಲಿ ಯಾವುದೇ ವರ್ಡ್ ಕೊಟ್ಟರು ಪ್ರಶ್ನೆಯಲ್ಲಿ ಅದನ್ನು ನಾವು ಕಂಟಿನ್ಯೂಯಿಂಗ್ ಆಪರೇಷನ್ ಹೆಡ್ಡಿಂಗ್ನಲ್ಲಿ ತಗೋಬೇಕು. ಸೊ ಫಸ್ಟ್ ಈ 1ನೇ ಹೆಡ್ಡಿಂಗ್ನ ಕಂಪ್ಲೀಟ್ ಮಾಡ್ತೀನಿ. ಕೊಟ್ಟ ಪ್ರಶ್ನೆಯಲ್ಲಿ ಏನಿದೆ ಹುಡ್ಕೋಣ. ಸೊ ಇದರಲ್ಲಿ ಏನಿದೆ, ರೆವೆನ್ಯೂ ಫ್ರಮ್ ಆಪರೇಷನ್ 1ನೇದಿದೆ, ಸೇಲ್ ಅನ್ನೋ ವರ್ಡ್ ಇದೆ, ಅದರ್ ಇನ್ಕಮ್ ಬಂದಿಲ್ಲ, ನೆಕ್ಸ್ಟು ಆಪರೇಷನಲ್ ಇನ್ಕಮ್ ಬಂದಿಲ್ಲ. ಸೊ ಓನ್ಲಿ 2 ಟ್ರಾನ್ಸಾಕ್ಷನ್ ಬಂದಿದೆ, ಪ್ರಶ್ನೆಯಲ್ಲಿ 2 ಟ್ರಾನ್ಸಾಕ್ಷನ್ ಬಂದಿದೆ. ಸೊ 2ನ್ನು ಬರೆದ್ರೆ ಸಾಕು, ಎಷ್ಟು ಬಂದಿರುತ್ತೆ ಅಷ್ಟು ಬರೀಬೇಕು ಈ 4ರಲ್ಲಿ. ಸೊ ಇದರಲ್ಲಿ ಏನೇನು ಬಂದಿದೆ ಅಂದರೆ ರೆವೆನ್ಯೂ ಫ್ರಮ್ ಆಪರೇಷನ್ ಇದೆ ಪ್ರಶ್ನೆಯಲ್ಲಿ, ನೆಕ್ಸ್ಟು ಪ್ರಶ್ನೆಯಲ್ಲಿ ಸೇಲ್ ಇದೆ, ಸೇಲ್ ಆಫ್ ಸ್ಟಾಕ್ಸ್ ಅಂತ ಇದೆ. ಓಕೆ, ಅಮೌಂಟ್ಸ್ನ ನೋಡೋಣ. ಸೊ ರೆವೆನ್ಯೂ ಫ್ರಮ್ ಆಪರೇಷನ್ 60,000 ಇದೆ,
ಆ್ಯಂಡ್ ಸೇಲ್ ಆಫ್ ಸ್ಟಾಕು 5000 ಇದೆ. ಸೊ ಟೋಟಲ್ ಕಂಪ್ನಿ ಇನ್ಕಮ್ 65,000. ನೆಕ್ಸ್ಟು ಇದನ್ನು ಟೋಟಲ್ ಮಾಡ್ಕೋಬೇಕು. ಇದನ್ನು ಟೋಟಲ್ ಇನ್ಕಮ್ ಅಂತ ಕರೀತಾರೆ. We have to total the transaction that we have recorded in the continuing operation heading. So the total amount is 65,000. Next we have to take other expenses. So other expenses, you can't remember all the transactions because so many items are there in the expenses. So complete other headings first. The remaining transactions will be recorded in the other expenses. ನೋಡಿ, ನೀವು ಅದರ್ ಎಕ್ಸ್ಪೆನ್ಸಸ್ನ ಎಲ್ಲವನ್ನ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಇಲ್ಲ, ಯಾಕಂದರೆ ಭಾಳಷ್ಟು ಸೋ ಮೆನಿ ಐಟಮ್ಸ್ ಆರ್ ಈ ಅದರ್ ಎಕ್ಸ್ಪೆನ್ಸಸ್ನಲ್ಲಿ ಬರುತ್ತೆ. ಸೊ ಆದ್ದರಿಂದ ಏನು ನೆನ್ಪಿಟ್ಕೊಳ್ಳಿ, ಎಕ್ಸೆಪ್ಷನಲ್ ಐಟಮ್, ಎಕ್ಸ್ಟ್ರಾರ್ಡಿನರಿ ಐಟಮ್ ಮತ್ತು ಟ್ಯಾಕ್ಸ್ ಹಚ್ಚಿ ಏನು ಉಳಿಯುತ್ತಲ್ಲ ಅವೆಲ್ಲ ಅದರ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಆದ್ದರಿಂದ ಏನು ಹುಡ್ಕೋಣ, ಎಕ್ಸೆಪ್ಷನಲ್ ಅನ್ನೋ ಐಟಮ್ನ ಹುಡ್ಕೋಣ. ಸೊ ಬಂದಿದೆ, ಎಷ್ಟಿದೆ ಅಮೌಂಟು 4000. ಇದರಲ್ಲಿ ಯಾವುದೇ ಐಟಮ್ಸ್ ಬರಲ್ಲ, ನೇರವಾಗಿ ಕೊಡ್ತಾರೆ. ಎಕ್ಸೆಪ್ಷನಲ್, ಎಕ್ಸ್ಟ್ರಾರ್ಡಿನರಿ ಮತ್ತು ಟ್ಯಾಕ್ಸ್ ನೇರವಾಗಿ ಕೊಡ್ತಾರೆ. ಎಕ್ಸ್ಟ್ರಾರ್ಡಿನರಿ, ಎಕ್ಸೆಪ್ಷನಲ್ ಮತ್ತು ಟ್ಯಾಕ್ಸ್ನ ಅದಕ್ಕೆ ಮತ್ತೆ ಹೆಡ್ಡಿಂಗ್ನಲ್ಲಿ ಒಳಗೆ ಐಟಮ್ಸ್ ಬರಲ್ಲ, ನೇರವಾಗಿ ಅಮೌಂಟೇ ಕೊಡ್ತಾರೆ. ಎಕ್ಸೆಪ್ಷನಲ್ 4000 ಇದೆ, ಎಕ್ಸ್ಟ್ರಾರ್ಡಿನರಿ 13,000 ಇದೆ. 4000 ಎಕ್ಸೆಪ್ಷನಲ್ 4000 ಇದೆ, ಎಕ್ಸ್ಟ್ರಾರ್ಡಿನರಿ 13,000 ಇದೆ, ಎಕ್ಸ್ಟ್ರಾರ್ಡಿನರಿ 13,000 ಇದೆ, ಟ್ಯಾಕ್ಸ್ 20% ಇದೆ, ಟ್ಯಾಕ್ಸ್ 20% ಇದೆ. ಈಗ ಉಳಿದಿದ್ದೆಲ್ಲ ಟ್ರಾನ್ಸಾಕ್ಷನ್ಸ್ ಕ್ವಶನಲ್ಲಿರೋದೆಲ್ಲ ಅದರ್ ಎಕ್ಸ್ಪೆನ್ಸಸ್. ಏನೇನು ಉಳಿದಿದೆ ಈಗ ಸರ್ಚ್ ಮಾಡೋಣ. ಸೊ ಮೊದಲಿಂದ ನೋಡ್ಕೋತಾ ಬಂದರೆ ಯಾವುದ್ಯಾವ್ದು ಕಂಪ್ಲೀಟ್ ಆಗಿದೆ ಅದನ್ನು ನೋಡೋಣ. ಸೊ ಮೊದಲಿಂದ ನೋಡ್ಕೋತಾ ಬರೋಣ. ಸೊ ಮೊದಲಿಂದ ನೋಡ್ಕೋತ ಬಂದರೆ ಫಸ್ಟ್ ಟ್ರಾನ್ಸಾಕ್ಷನ್ ರೆವಿನ್ಯೂ ಕಂಪ್ಲೀಟ್ ಆಗಿದೆ, ಒಂದು ಕಂಪ್ಲೀಟ್ ಆಗಿದೆ. ಇದರಲ್ಲಿ ಸೇಲ್ ಕಂಪ್ಲೀಟ್ ಆಗಿದೆ. ಸಾರಿ, ಇಲ್ಲಿ ಪ್ರಾಫಿಟ್ ಫ್ರಮ್ ಆಪ್ರೇಷನ್ ಇತ್ತು, ನಾನು ನೋಡಲಿಲ್ಲ ಆಪ್ರೇಷನ್ ಅನ್ನೋ ಐಟಮ್ನ. ಸೊ ಆಪ್ರೇಷನ್ ಅಂದರೆ ಇದರಲ್ಲಿ ಬರುತ್ತೆ, ಆಪ್ರೇಷನಲ್ ಅಂತ ಬರ್ದಿದ್ದೀನಿ ನೋಡಿರಿ. ಟ್ರಾನ್ಸಾಕ್ಷನ್ ಪ್ರಾಫಿಟ್ ಫ್ರಮ್ ಆಪ್ರೇಷನ್ ಇದೆ. ಸೊ 3 ಟ್ರಾನ್ಸಾಕ್ಷನ್ ಬಂದಿದೆ ಇನ್ಕಮ್ಸು, ಇನ್ನೊಂದು ಇನ್ಕಮ್ ಇತ್ತಲ್ಲಿ ಟೋಟಲ್. ಸೊ ಎಷ್ಟಿದೆ ಪ್ರಾಫಿಟ್ ಫ್ರಮ್ ಆಪ್ರೇಷನ್? 30,000 ಇದೆ. ಸೊ ಆ 30,000ನ ಎಂಟ್ರಿ ಮಾಡೋಣ. 30,000 ಈಗ ಟೋಟಲ್ 95,000 ಆಯ್ತಿದು. ಓಕೆ, ಸೊ ಫಸ್ಟ್ ಹೆಡ್ಡಿಂಗ್ ಯಾವುದು? ಕಂಟಿನ್ಯೂಯಿಂಗ್ ಆಪ್ರೇಷನ್. ಅದರಲ್ಲಿ ಬರೋದು ರೆವಿನ್ಯೂ, ಸೇಲ್, ಅದರ್ ಇನ್ಕಮ್, ಆಪ್ರೇಷನ್. ಸೊ ಇದರ ವರ್ಡ್ ಯಾವುದೇ ಬಂದರೂ ಕೂಡ ನಾವು ತಗೋಬೇಕು. ಇದನ್ನು ಟೋಟಲ್ ಮಾಡ್ಕೋಬೇಕು, ಅದಕ್ಕೆ ನಾವು ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಸೊ ಇದನ್ನು ತೊಗೊಂಡಾದ ನಂತರ ಏನಿದೆಯಲ್ಲ, ನಮ್ಮ ನೆಕ್ಸ್ಟ್ ಕೆಲಸ ಯಾವುದಂದರೆ ಈ ಅದರ್ ಎಕ್ಸ್ಪೆನ್ಸಸ್ನ ಹುಡುಕೋದು. ಸೊ ಅದರ್ ಎಕ್ಸ್ಪೆನ್ಸಸ್ಸನ್ನು ನೆನ್ಪಿಟ್ಕೊಳ್ಳೋದಕ್ಕಾಗಲ್ಲ. ಯಾಕೆ ನೆನ್ಪಿಟ್ಕೊಳ್ಳೋದಕ್ಕಾಗಲ್ಲ ಅಂದರೆ ಆ ಪ್ರಶ್ನೆಯಲ್ಲಿ ಏನು ಮಾಡಿರ್ತಾರೆ, ಡಿಫ್ರೆಂಟ್ ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೆ. ಇದೇ ಬರುತ್ತೆ ಅಂತ ಗ್ಯಾರಂಟಿ ಹೇಳಕ್ಕೆ ಬರಲ್ಲ. ನಾವು ಟೋಟಲ್ 5 ಹೆಡ್ಡಿಂಗ್ ಹಾಕಿದ್ದೀವಿ. ಸೊ ಈ ಹೆಡ್ಡಿಂಗ್ಸ್ ಏನು ಉಳಿದಿದೆಯಲ್ಲ ಇವುಗಳನ್ನು ಕಂಪ್ಲೀಟ್ ಮಾಡಿ ಇದರಲ್ಲಿ ಅಮೌಂಟ್ನ ಉಳಿದಿದ್ದನ್ನ ತೊಗೋಬೇಕಾಗುತ್ತೆ. ಸೊ ಎಕ್ಸ್ಟ್ರಾರ್ಡಿನರಿ, ಎಕ್ಸೆಪ್ಷನಲ್, ಟ್ಯಾಕ್ಸ್ನ ನೇರವಾಗಿ ಕೊಟ್ಟಿರ್ತಾರೆ, ಅವ್ನು ತೊಗೊತೀವಿ. ಅವನು ಬಿಟ್ಟು ಏನು ಉಳಿದಿದೆಯಲ್ಲ ಈ ಪ್ರಶ್ನೆಯಲ್ಲಿ ಅವೆಲ್ಲ ಅದರ್ ಎಕ್ಸ್ಪೆನ್ಸಸ್. ಈಗ ಸೊ ಸ್ಟಾರ್ಟಿಂಗ್ನಿಂದ ನೋಡ್ಕೋತ ಬಂದರೆ ರೆವಿನ್ಯೂ ಫ್ರಮ್ ಆಪ್ರೇಷನ್ ಆಗಿದೆ, ಇದು ಕಂಪ್ಲೀಟ್ ಆಗಿದೆ. ಸೇಲ್ ಆಗಿದೆ, ಪ್ರಾಫಿಟ್ ಫ್ರಮ್ ಆಪ್ರೇಷನ್ ಆಗಿದೆ, ಎಕ್ಸ್ಟ್ರಾರ್ಡಿನರಿ ಆಗಿದೆ, ಎಕ್ಸೆಪ್ಷನಲ್ ಐಟಮ್ ಆಗಿದೆ, ಟ್ಯಾಕ್ಸ್ ಆಗಿದೆ. ಸೊ ಇಷ್ಟು ಐಟಮ್ ಬಿಟ್ಟು ಏನು ಉಳಿದಿದೆಯಲ್ಲ ಎಲ್ಲವೂ ಎಕ್ಸ್ಪೆನ್ಸಸ್. ಈಗ ಸೊ ಎಕ್ಸ್ಪೆನ್ಸಸ್ ಫಂಡ್ ತೊಗೊತ ಬರೋಣ. ಕಾಸ್ಟ್ ಆಫ್ ಗೂಡ್ಸ್, ಪರ್ಚೇಸ್ ಆಫ್ ಮಟೀರಿಯಲ್, ಕಾಸ್ಟ್ ಆಫ್ ಗೂಡ್ಸ್, ಪರ್ಚೇಸ್ ಆಫ್ ಮಟೀರಿಯಲ್, ಪರ್ಚೇಸ್ ಆಫ್ ಮಟೀರಿಯಲ್. ಪ್ರಶ್ನೆಯಲ್ಲಿ ಉಳಿದಿರೋದು ಐಟಮ್ಸ್ನ ಎಂಟ್ರಿ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಕಾಸ್ಟ್ ಆಫ್ ಗೂಡ್ಸ್, ಪರ್ಚೇಸ್ ಆಫ್ ಮಟೀರಿಯಲ್, ಮತ್ತೇನಿದೆ, ಸ್ಯಾಲ್ರಿ ಇದೆ, ರೆಂಟ್ ಇದೆ, ಕಮಿಷನ್ ಇದೆ, ಸನ್ರಿ ಎಕ್ಸ್ಪೆನ್ಸಸ್ ಇದೆ. ಸ್ಯಾಲ್ರಿ, ರೆಂಟು, ಕಮಿಷನ್, ಸನ್ರಿ ಎಕ್ಸ್ಪೆನ್ಸಸ್ ಇದೆ. ಸೊ ಸ್ಯಾಲ್ರಿ, ರೆಂಟ್, ಕಮಿಷನ್, ಸನ್ರಿ ಎಕ್ಸ್ಪೆನ್ಸಸ್. ಸೊ ಎಲ್ಲದರದ ಅಮೌಂಟ್ನ ಎಂಟ್ರಿ ಮಾಡ್ತಾ ಹೋಗೋಣ. ಫಸ್ಟು ಪರ್ಚೇಸ್ ಆಫ್ ಮಟೀರಿಯಲ್ ಎಷ್ಟಿದೆ? ಪ್ರಶ್ನೆಯಲ್ಲಿ ಪರ್ಚೇಸ್ ಆಫ್ ಮಟೀರಿಯಲ್ 7,000 ಇದೆ. ನೆಕ್ಸ್ಟು ಕಾಸ್ಟ್ 20,000 ಇದೆ. 20,000, 7,000. ಸೊ ಕಾಸ್ಟು 20,000 ಇದೆ, ಪರ್ಚೇಸ್ ಆಫ್ ಮಟೀರಿಯಲ್ 7,000 ಇದೆ, ಸ್ಯಾಲ್ರಿ 10,000 ಇದೆ, ರೆಂಟ್ 8,000 ಇದೆ, ಸ್ಯಾಲ್ರಿ 10,000 ಇದೆ, ರೆಂಟ್ 8,000 ಇದೆ. ನೆಕ್ಸ್ಟು ಕಮಿಷನ್ ಮತ್ತು ಸನ್ರಿ ಎಕ್ಸ್ಪೆನ್ಸಸ್. ಕಮಿಷನ್ ಮತ್ತು ಸನ್ರಿ ಎಕ್ಸ್ಪೆನ್ಸಸ್. ಪ್ರಶ್ನೆಯಲ್ಲಿ ಕಮಿಷನ್ 6,000 ಇದೆ. ಲಾಸ್ಟ್ 2 ವರ್ಡ್ಸ್ 6,000, 4,000. ಕಮಿಷನ್ 6,000 ಇದೆ, ಸನ್ರಿ ಎಕ್ಸ್ಪೆನ್ಸಸ್ 4,000 ಇದೆ. ಸೊ ಈಗ ನಮ್ಮ ಕೆಲಸ ಇದನ್ನು ಟೋಟಲ್ ಮಾಡ್ಕೋಬೇಕು.
ಸೊ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಇದನ್ನು ಟೋಟಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ 20,000 ಕಾಸ್ಟ್ ಆಫ್ ಮಟೀರಿಯಲ್, 7,000 ಪರ್ಚೇಸ್ ಆಫ್ ಸ್ಟಾಕ್, 10,000 ಸ್ಯಾಲ್ರಿ, 8,000 ರೆಂಟ್, 6,000 ಕಮಿಷನ್, 4,000 ಸನ್ಡ್ರಿ ಎಕ್ಸ್ಪೆನ್ಸಸ್, 55,000 ಎಕ್ಸ್ಪೆನ್ಸಸ್ ಇದೆ. ನೆಕ್ಸ್ಟ್ ಕೆಲಸ ನಮ್ಮದು ಎಕ್ಸೆಪ್ಷನಲ್ ಐಟಮ್ಸ್ನ ಟೋಟಲ್ ಮಾಡ್ಕೊಳ್ಳೋದು. ಎಕ್ಸೆಪ್ಷನಲ್ ಐಟಮ್ ಒಂದೇ ಇರುತ್ತೆ ಯಾವಾಗಲೂ ಪ್ರಶ್ನೆಯಲ್ಲಿ 4,000. ಎಕ್ಸ್ಟ್ರಾಡಿನರಿ ಐಟಮ್ನ ಟೋಟಲ್ ಮಾಡ್ಕೊಳ್ಳೋದು, ಅದು ಕೂಡ ಪ್ರಶ್ನೆಯಲ್ಲಿ ಒಂದೇ ಕೊಟ್ಟಿರ್ತಾರೆ 13,000. ನೆಕ್ಸ್ಟು ಟ್ಯಾಕ್ಸ್ನ ಟೋಟಲ್ ಮಾಡ್ಕೊಳ್ಳೋದು. ಸೊ ಟ್ಯಾಕ್ಸ್ನ ಹೇಗೆ ಕಂಡುಹಿಡಿಬೇಕಂದ್ರೆ ಇದನ್ನು ಪರ್ಸೆಂಟೇಜ್ ಒಳಗೆ ಕೊಟ್ಟಿರ್ತಾರೆ, ವ್ಯಾಲ್ಯೂಗೆ ಕನ್ವರ್ಟ್ ಮಾಡಬೇಕು. ಹೇಗೆ ವ್ಯಾಲ್ಯೂ ಕನ್ವರ್ಟ್ ಮಾಡ್ತೀವಿ ಅಂದರೆ ಎಲ್ಲ ಟೋಟಲ್ನ ಈಗ ಬಿಡಿಸ್ತಾ ಬರ್ತೀವಿ. ಸೊ ಫಸ್ಟು ಟೋಟಲ್ ಇನ್ಕಮ್ ಎಷ್ಟಾಗಿದೆ ಪ್ರಶ್ನೆಯಲ್ಲಿ 95,000 ಟೋಟಲ್ ಇನ್ಕಮ್ ಒಂದೇ ಹೆಡ್ಡಿಂಗ್, ಮೈನಸ್ ಎಕ್ಸ್ಪೆನ್ಸಸ್ ಎಷ್ಟು ಟೋಟಲ್ ಆಗಿದೆ 55,000, ಪ್ಲಸ್ ಎಕ್ಸ್ಟ್ರಾಡಿನರಿ ಮತ್ತು ಎಕ್ಸೆಪ್ಷನಲ್ ಇವನ್ನೆರಡೂ ಪ್ಲಸ್ ಮಾಡ್ಕೋಬೇಕು. 4,000 ಪ್ಲಸ್ 13,000 ಇದೆ. ಸೊ ಈಗ ಆನ್ಸರ್ ಎಷ್ಟು ಬಂದಿದೆ 57,000. ಸೊ ಈ 57,000 ಏನು ಆನ್ಸರ್ ಬಂತಲ್ಲ ನಾವೆಲ್ಲ ಸಾಲ್ವ್ ಮಾಡಿದಾಗ ಇದ್ರ ಮೇಲೆ 20% ಮಾಡಬೇಕು. ಇದು ಪರ್ಸೆಂಟೇಜ್ ಹೋಗಿ ಅಮೌಂಟ್ ಆಗಬೇಕು. ಸೊ ಪರ್ಸೆಂಟೇಜ್ನ ಅಮೌಂಟಿಗೆ ಕನ್ವರ್ಟ್ ಮಾಡ್ತೀವಿ. 20/100 11,400 ಏನಿದೆಯಲ್ಲ ಇದು ಅವರು ಟ್ಯಾಕ್ಸ್ ತುಂಬಬೇಕಾಗಿರೋದು. ಸೊ 20% ಮಾಡಿದಾಗ 11,400 ಬಂತು. ಈಗ ಮೈನಸ್ ಮಾಡಬೇಕು ಟ್ಯಾಕ್ಸ್ನ, ಬ್ಯಾಲೆನ್ಸ್ ಉಳಿದಿರೋದೇ ನೆಟ್ ಪ್ರಾಫಿಟ್ ಆಗುತ್ತೆ. 57,000 minus 11,400. So the remaining amount 45,600 is the answer for net profit. The answer is net profit 45,600. ಇದನ್ನು ನಾವು ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಆನ್ಸರ್. ಇನ್ನೊಂದು ಎಕ್ಸಾಂಪಲ್ ತೊಗೊತೀನಿ. ಸೊ ಆ ಎಕ್ಸಾಂಪಲ್ ಮೂಲಕ ಈಸಿಯಾಗಿ ತಿಳಿಸೋಕೆ ಪ್ರಯತ್ನ ಮಾಡ್ತೀನಿ. ಸೊ ಮೊದಲಿಗೆ ಪ್ರಿಪೇರ್ ಮಾಡೋಂದ್ರ ವರ್ಡ್ನ ನೋಡಬೇಕು. ಅಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬಂದಿದ್ರೆ ಫೈನಲ್ ಅಕೌಂಟ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಅಲ್ಲಿ ಏನಾದರೂ ಇನ್ ಕಾರ್ಪೊರೇಷನ್ ಅನ್ನೋ ವರ್ಡ್ ಬಂದಿದ್ರೆ ಅದು ಬೇರೆ ಚಾಪ್ಟರ್. ಬರೀ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿ ಸ್ಕೆಡ್ಯೂಲ್ ಅಂತ ಕೊಟ್ಟಿರಬೇಕು, ಸೆಕ್ಷನ್ ಹೆಸರು ಕೊಟ್ಟಿರಬೇಕು, ಅದು ಫೈನಲ್ ಅಕೌಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಫೈನಲ್ ಅಕೌಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಹೆಡ್ಡಿಂಗ್ ಏನು ಹಾಕ್ತೀವಿ, ಮಿಡಲ್ನಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇದನ್ನು ಹೆಡ್ಡಿಂಗ್ ಹಾಕಿದ ನಂತರ ಇದಕ್ಕೆ ಏನು ಮಾಡ್ತೀವಿ, ಎರಡು ಕಾಲಮ್ ಹಾಕೋತೀವಿ, ಪರ್ಟಿಕ್ಯುಲರ್ ಮತ್ತು ರುಪೀಸ್ ಕಾಲಮ್ನ. ನೋಟ್ ನಂಬರ್ ಕಾಲಮ್ ಇದಕ್ಕೆ ಅವಶ್ಯಕತೆ ಇರಲ್ಲ, ಪರ್ಟಿಕ್ಯುಲರ್ಸ್ ಮತ್ತು ರುಪೀಸ್ ಕಾಲಮ್ನ ಹಾಕ್ತೀವಿ. ಸೊ ಈ ಪರ್ಟಿಕ್ಯುಲರ್ ರುಪೀಸ್ ಕಾಲಮ್ ಹಾಕಿದ ನಂತರ ಇದರಲ್ಲಿ 5 ಹೆಡ್ಡಿಂಗ್ನ ಬರೀಬೇಕಂತ ಹೇಳಿದೆ ನಾನು. ಸೊ ಮೊದಲನೇ ಹೆಡ್ಡಿಂಗು ಕಂಟಿನ್ಯೂಯಿಂಗ್ ಆಪರೇಷನ್ ಅಂತ ಬರೀಬೇಕು. ಇದರಲ್ಲಿ ಇನ್ಕಮ್ಸ್ನ ಎಂಟ್ರಿ ಮಾಡಬೇಕು. ಯಾವುದು 4 ಇನ್ಕಮ್ ಅಂತ ಹೇಳಿದೆ ಅಂದರೆ ರೆವಿನ್ಯೂ ಅನ್ನೋ ವರ್ಡ್ ಬಂದರೆ, ಸೇಲ್ ಅನ್ನೋ ವರ್ಡ್ ಬಂದರೆ, ಆಪರೇಷನ್ ಅನ್ನೋ ವರ್ಡ್ ಬಂದರೆ, ಅದರ್ ಇನ್ಕಮ್ ಅನ್ನೋ ವರ್ಡ್ ಬಂದರೆ ಅದನ್ನು ನಾವು ಕಂಟಿನ್ಯೂಯಿಂಗ್ ಆಪರೇಷನ್ ಹೆಡ್ಡಿಂಗ್ನಲ್ಲಿ ತಗೋಬೇಕು. ಸೆಕೆಂಡ್ ಹೆಡ್ಡಿಂಗ್ ಅದರ್ ಎಕ್ಸ್ಪೆನ್ಸಸ್ ಅಂತ ಬರೀಬೇಕು. ಸೊ ಎಕ್ಸ್ಪೆನ್ಸಸ್ ನೀವು ನೆನಪಿಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಒಂದೇ ಇರಲ್ಲ, ಅದು ಡಿಫ್ರೆಂಟಾಗಿ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಹೆಡ್ಡಿಂಗು ಮೂರನೇದು ಎಕ್ಸ್ಟ್ರಾಡಿನರಿ ಐಟಮ್ಸ್ನ ನೋಡ್ಕೋಬೇಕು. ಎಕ್ಸ್ಟ್ರಾಡಿನರಿ ಅನ್ನೋ ವರ್ಡೇ ಕೊಡ್ತಾರೆ, ಎಕ್ಸ್ಟ್ರಾಡಿನರಿ ಐಟಮ್ ಅಂತ. ನೆಕ್ಸ್ಟು ಎಕ್ಸೆಪ್ಷನಲ್ ಐಟಮ್ ಹುಡುಕಬೇಕು, ಎಕ್ಸೆಪ್ಷನಲ್ ಅನ್ನೋ ವರ್ಡೇ ಕೊಟ್ಟಿರ್ತಾರೆ ಪ್ರಶ್ನೆಯಲ್ಲಿ. ಲಾಸ್ಟು ಟ್ಯಾಕ್ಸ್ ಅನ್ನೋ ವರ್ಡೇ ಕೊಟ್ಟಿರ್ತಾರೆ. ಸೊ ಇವುಗಳನ್ನು ಎಂಟ್ರಿ ಮಾಡಿದರೆ 5 ನೀವು ಕಂಪ್ಲೀಟ್ ಮಾಡಿದಂತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಈಗ ಒಂದನೇ ಹೆಡ್ಡಿಂಗ್ ಕಂಪ್ಲೀಟ್ ಮಾಡೋಣ. ಕಂಟಿನ್ಯೂಯಿಂಗ್ ಆಪರೇಷನ್, ಅದಕ್ಕೆ ಬೇಕಾಗಿರೋದು ರೆವಿನ್ಯೂ, ಸೇಲ್, ಅದರ್ ಇನ್ಕಮ್, ಪ್ರಾಫಿಟ್ ಅನ್ನೋ ವರ್ಡ್ಸ್. ಸೊ ಈ ಪ್ರಶ್ನೆಯಲ್ಲಿ ರೆವಿನ್ಯೂ ಬಂದಿದೆ, ಎಲ್ಲೂ ಸೇಲ್ ಇಲ್ಲ, ಅದರ್ ಇನ್ಕಮ್ ಇಲ್ಲ, ಆಪರೇಷನ್ ಏನೂ ವರ್ಡ್ ಇಲ್ಲ. ಸೊ ಒಂದೇ ಐಟಮ್ ಬಂದಿದೆ, ರೆವಿನ್ಯೂ ಫ್ರಮ್ ಆಪರೇಷನ್. ಸೊ ಇವುಗಳಿಗೆ ಒಂದಿಷ್ಟು ಎಕ್ಸಾಂಪಲ್ ಅಮೌಂಟ್ ಹಾಕ್ತೀನಿ. ಸೊ ಈ ಪ್ರಾಬ್ಲಮ್ ಬಿಡಿಸುವಾಗ ಫಸ್ಟು ನಾವು ರೆವಿನ್ಯೂ ಆಪರೇಷನ್ ಹುಡುಕ್ತೀವಿ. ಸೊ ರೆವಿನ್ಯೂ ಫ್ರಮ್ ಆಪರೇಷನ್ ಮತ್ತು ಸೇಲ್ ಮತ್ತು ಅದರ್ ಇನ್ಕಮ್ ಮತ್ತು ಆಪರೇಷನ್ ಅನ್ನೋ ವರ್ಡ್ ಹುಡುಕಬೇಕು. ಸೊ ಆವಾಗ ನಮ್ಮದು ಒಂದನೇ ಹೆಡ್ಡಿಂಗ್ ಕಂಪ್ಲೀಟ್ ಆದಂತೆ. ಸೊ ಈ ಕ್ವಶನಲ್ಲಿ ರೆವಿನ್ಯೂ ಅಷ್ಟೇ ಬಂದಿದೆ, ಅದನ್ನು ಎಂಟ್ರಿ ಮಾಡ್ಕೋತೀನಿ, ರೆವಿನ್ಯೂ ಫ್ರಮ್ ಆಪರೇಷನ್. ಸೊ ರೆವಿನ್ಯೂ ಫ್ರಮ್ ಆಪರೇಷನ್ ಪ್ರಶ್ನೆಯಲ್ಲಿ ಎಷ್ಟಿದೆ 30,000. ಈ ಹೆಡ್ಡಿಂಗ್ ಕಂಪ್ಲೀಟ್ ಆದ ನಂತರ ಟೋಟಲ್ ಇನ್ಕಮ್ ಕಂಡಿಡಿದಂತೆ ಇನ್ನು ಅದರ್ ಎಕ್ಸ್ಪೆನ್ಸಸ್ ಹುಡುಕಬೇಕು ಪ್ರಶ್ನೆಯಲ್ಲಿ. ಸೊ ಅದರ್ ಎಕ್ಸ್ಪೆನ್ಸಸ್ನ ನಾವು ಆಮೇಲೆ ಬಿಡಿಸ್ತೀವಿ. ಮೊದಲು ಎಕ್ಸ್ಟ್ರಾಡಿನರಿ ಐಟಮ್ನ ಹುಡ್ಕೋಣ. ಎಕ್ಸ್ಟ್ರಾಡಿನರಿ ಅನ್ನೋ ಶಬ್ದ ಹುಡುಕಬೇಕು. ಸೊ ಪ್ರಶ್ನೆಯಲ್ಲಿ ಎಕ್ಸ್ಟ್ರಾಡಿನರಿ ಐಟಮ್ 4,000 ಇದೆ, 4,000ನ ಎಂಟ್ರಿ ಮಾಡ್ಕೋಬೇಕು. ಎಕ್ಸ್ಟ್ರಾಡಿನರಿ 4,000 ಇದೆ, ಎಕ್ಸ್ಟ್ರಾಡಿನರಿ 4,000 ಹುಡುಕಿ ಅದನ್ನು ಎಂಟ್ರಿ ಮಾಡ್ಕೋಬೇಕು. ಎಕ್ಸೆಪ್ಷನಲ್ ಹುಡುಕಬೇಕು. ನೆಕ್ಸ್ಟು ಎಕ್ಸೆಪ್ಷನಲ್ ಪ್ರಶ್ನೆಯಲ್ಲಿ 2,000 ಇದೆ, ಆ 2,000ನ ಎಂಟ್ರಿ ಮಾಡ್ಕೋಬೇಕು.
ಸೊ ಇವು ಆದ ನಂತರ ಏನು ಟ್ಯಾಕ್ಸ್ ಬಿಟ್ಟು ಎಷ್ಟು ಉಳಿದಿದೆ ಪ್ರಶ್ನೆಯಲ್ಲಿ ಅದೇ ಅದರ್ ಎಕ್ಸ್ಪೆನ್ಸಸ್. ರೆವಿನ್ಯೂ ತೊಗೊಂಡಿದ್ದೀವಿ, ಎಕ್ಸ್ಟ್ರಾಡಿನರಿ ಎಕ್ಸೆಪ್ಷನಲ್ ಟ್ಯಾಕ್ಸ್ ತೊಗೊಂಡಿದ್ದೀವಿ, ಉಳಿದಿರೋದೇ 2 ಟ್ರಾನ್ಸಾಕ್ಷನ್, ಅವನ್ನೇ ನಾವು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ರೆಂಟ್ ಮತ್ತು ವೇಜಸ್ ಇದೆ. ರೆಂಟ್ ಹಾಗೂ ವೇಜಸ್. ಸೊ ರೆಂಟ್ ಅಮೌಂಟು 4000 ಇದೆ, ವೇಜಸ್ ಅಮೌಂಟು 3000 ಇದೆ. ರೆಂಟ್ ಮತ್ತು ವೇಜಸ್ನ ತಗೋಬೇಕು. ಒಂದು 4000 ಇದೆ, ಒಂದು 3000 ಇದೆ. ಸೊ ಈಗ ಟೋಟಲ್ ಮಾಡ್ಕೋಬೇಕು ಎಕ್ಸ್ಪೆನ್ಸಸ್ನ. 7000 ಟೋಟಲ್ ಎಕ್ಸ್ಪೆನ್ಸಸ್. ಎಕ್ಸ್ಟ್ರಾಡಿನರಿ ಐಟಮ್ ಟೋಟಲ್ 4000. ನೆಕ್ಸ್ಟು ಎಕ್ಸೆಪ್ಷನಲ್ ಐಟಮ್ ಟೋಟಲ್ 20,000. ಇದೆ. ಸೊ ಈಗ ಟೋಟಲ್ ಬ್ಯಾಲೆನ್ಸ್ ಕಂಡುಹಿಡಿಬೇಕು. ಸೊ ಇನ್ಕಮ್ನಿಂದ ನೋಡ್ಕೊತ ಬಂದರೆ, ಸೊ ಕಂಪ್ನಿಗಾಗಿರೋ ಇನ್ಕಮ್ ಎಷ್ಟು? ಫಸ್ಟು 30,000, ಅದರಲ್ಲಿ ಎಕ್ಸ್ಪೆನ್ಸ್ ಆಗಿರೋದು 7,000. ಸೊ ಇವೆರಡನ್ನು ತೊಗೊಂಡ ನಂತರ ಪ್ಲಸ್ 2 ಪ್ರಾಫಿಟ್ನ ಕೂಡಿಸ್ಬೇಕು, ಎಕ್ಸ್ಟ್ರಾಡಿನರಿ ಮತ್ತು ಎಕ್ಸೆಪ್ಷನಲ್ನ. ಪ್ಲಸ್ 4,000 ಪ್ಲಸ್ 20,000 ಟೋಟಲ್ 47,000. ಈ 47,000ಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರೀತಾರೆ. ಈಗ ಟ್ಯಾಕ್ಸ್ ಕಂಡುಹಿಡಿಬೇಕು. ಸೊ 47,000 ಮೇಲೆ 10% ಪ್ರಶ್ನೆಯಲ್ಲಿ ನಾನು ಟ್ಯಾಕ್ಸ್ ಕೊಟ್ಟಿದ್ದೀನಿ, 4,700 ಬರುತ್ತೆ. 4,700. ಸೊ ಈಗ ಟ್ಯಾಕ್ಸ್ನ ಮೈನಸ್ ಮಾಡ್ಕೋಬೇಕು. ಟ್ಯಾಕ್ಸ್ ಹೇಗೆ ಸಿಕ್ತಂದರೆ 47,000 ಮೇಲೆ 10% ಮಾಡಿದ್ದೀವಿ. 47,000ನಲ್ಲಿ ಈ 4,700 ಟ್ಯಾಕ್ಸ್ನ ಮೈನಸ್ ಮಾಡಿದಾಗ ನೆಟ್ ಪ್ರಾಫಿಟ್ ಆನ್ಸರ್ ಬರುತ್ತೆ 42,300. ಇದನ್ನು ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಈ ಫಾರ್ಮ್ಯಾಟ್ ಮೂಲಕ ನೀವು ಆನ್ಸರ್ಸ್ ಬಿಡಿಸಿದರೆ ಪೂರ್ತಿ ಅಂಕಗಳನ್ನ ಪಡಿಬೋದು. 5 ಹೆಡ್ಡಿಂಗ್ ಹಾಕೋದನ್ನ ನೆನಪು ಮಾಡಬೇಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.